ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ರಾಜ್ಯ ಸಮ್ಮೇಳನಕ್ಕೆ ಚಾಲನೆ. ಪತ್ರಕರ್ತರು ಧ್ವನಿ ಇಲ್ಲದ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕು. ಸಂವಿಧಾನದ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಸಿಎಂ ಕರೆ. ಕುಟುಂಬದ ಹೆಸರಿನಲ್ಲಿ ದೇಶಕ್ಕೆ ಕೊಡುಗೆ ಇಲ್ಲದೆ ಆಡಳಿತ ನಡೆಸಿದ ಪಕ್ಷ ಬಿಜೆಪಿ ಅಲ್ಲ, ಶ್ರಮದಿಂದ ಕಟ್ಟಿದ ಪಕ್ಷ ಶಿವರಾಜ್ ಪಾಟೀಲ್. ಬಿಜೆಪಿಗರು ನಿಯತ್ತಿನ ನಾಯಿಗಳು, ಕಾಂಗ್ರೆಸ್ ಕಳ್ಳರನ್ನು ಕಂಡಾಗ ಬೊಗಳುತ್ತೇವೆ, ವೀರನಗೌಡ ಲೆಕ್ಕಿಹಾಳ್. ಮತ್ತು ವಿಶ್ವ ಆರೋಗ್ಯ ದಿನಾಚರಣೆ, ಜನರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು, ಡಾಕ್ಟರ್ ಸುರೇಂದ್ರ ಬಾಬು. ವಾರ್ತೆಗಳ ವಿವರ. ಪತ್ರಕರ್ತರು ಸಮಾಜವನ್ನು ಜಾಗೃತಗೊಳಿಸುವಂತಹ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕೆಲಸ ಮಾಡುತ್ತಾರೆ. ಸಮಾಜದಲ್ಲಿ ಅನೇಕ ಭಾಷೆಗಳಿಗೆ ಸಂಸ್ಕೃತಿಗಳಿವೆ. ಇಂತಹ ವೈವಿಧ್ಯಮಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದಕ್ಕೆ ತಿಳಿದುಕೊಳ್ಳಲು ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಹೀಗಾಗಿ ಪತ್ರಕರ್ತರು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಅವರು ಬೀದರ್ನ ಖಾಸಗಿ ಕನ್ವೆನ್ಷನ್ ಹಾಲ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿದ್ದ 40ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅಸಮಾನತೆ ನಿರ್ಮೂಲನೆಗೆ ಜೊತೆಗೆ ಶೋಷಣೆ ತೊಲಗಿಸಬೇಕು. ಬಸವಣ್ಣ ಹೇಳಿದ ಹಾಗೆ ಇವನಾರವ ಇವನಾರವ ಇವ ನಮ್ಮವ ಎಂದಿದ್ದರು. 12ನೇ ಶತಮಾನದಲ್ಲಿ ಹೇಳಿದ್ದರು. ಇಂದಿಗೂ ಜಾತಿ ಗಟ್ಟಿಯಾಗಿ ಉಳಿದಿದೆ. ಬಸವಣ್ಣನವರು ಬಸವಾದಿ ಶರಣರು ಕರ್ಮ ಸಿದ್ಧಾಂತ ತಿರಸ್ಕಾರ ಮಾಡಿದ್ದರು. ಆದರೆ ಈಗಲೂ ಕೆಲ ವಿದ್ಯಾವಂತರು ಕರ್ಮ ಸಿದ್ಧಾಂತ ಅನುಸರಿಸುತ್ತಿದ್ದಾರೆ ಎಂದರು. ನಾನು ಯಾವಾಗಲೂ ಹೇಳುತ್ತಿರುತ್ತೇನೆ, ನನ್ನ ಅನುಭವ ಸೂಫಿ ಸಂತರು ಸಮಾಜ ಬದಲಾವಣೆ ಕುರಿತಾಗಿ ಸಮಾಜ ನಿರ್ಮಾಣವಾಗಬೇಕು. ಹೀಗಾದರೆ ಮಾತ್ರ ಶೋಷಣೆ ನಿಲ್ಲಲಿದೆ ಎಂದರು. ಸಮಾಜ ನಿರ್ಮಾಣವಾಗಲೇಬೇಕು, ಇಲ್ಲದಿದ್ದರೆ ಜಾತೀಯತೆ ಜೀವಂತವಾಗಿರಲಿದೆ ಎಂದರು. ವಿದ್ಯಾವಂತನಾಗಿದ್ದರೂ ಉದ್ಯೋಗ ಏಕೆ ಸಿಗ್ತಿಲ್ಲ ಅಂದರೆ ಅಲ್ಲೂ ಕೂಡ ಜಾತೀಯತೆ ಬರುತ್ತದೆ. ಯಾವ ದೇವರು ಕೂಡ ಕೆಳ ಮೇಲ ಜಾತಿಯಲ್ಲಿ ಜನಿಸು ಅಂತ ಹೇಳಿಲ್ಲ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾನೆ. ಅದಕ್ಕೆ ಅಂಬೇಡ್ಕರ್ 1950 ಜನವರಿ 26 ಸಂವಿಧಾನ ಕೊಟ್ಟರು. ಸ್ವಾತಂತ್ರ್ಯ ಯಶಸ್ವಿಯಾಗಬೇಕೆಂದರೆ ಎಲ್ಲರಿಗೂ ಸಾಮಾಜಿಕ ಆರ್ಥಿಕವಾಗಿ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು. ಎಲ್ಲ ಜನಾಂಗದವರಿಗೂ ಸಾಮಾಜಿಕ ಶಕ್ತಿ ಬರಲೇಬೇಕು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿಗೆ ಚಲನೆ ಸಿಗುತ್ತಿದೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಸಿಗಬೇಕು. ಅಂದಾಗ ಮಾತ್ರ ಜಾತಿ ಪದ್ಧತಿ ಅನಿಷ್ಟ ಪದ್ಧತಿ ನಿರ್ಮೂಲನೆಯಾಗಲಿದೆ ಎಂದರು. ಸಾಧ್ಯವಾದ ಮಟ್ಟಿಗೆ ಪತ್ರಕರ್ತರು ವಸ್ತುನಿಷ್ಠವಾದ ಸತ್ಯವನ್ನು ಜನರ ಮುಂದಿಡಲು ಪ್ರಯತ್ನಿಸಬೇಕೆಂದರು. ಇವತ್ತು ಮಾಧ್ಯಮ ಕಾರ್ಪೊರೇಟ್ ಕಪಿಮುಷ್ಟಿಯಲ್ಲಿ ಇದೆ. 90% ದೃಶ್ಯ ಮಾಧ್ಯಮ ಕಾರ್ಪೊರೇಟ್ ಕಪಿಮುಷ್ಟಿಯಲ್ಲಿ ಇದೆ. ಹೀಗಾಗಿ ಪತ್ರಕರ್ತರು ಅವರು ಹೇಳಿದ ಹಾಗೆ ಕೇಳುವ ಅನಿವಾರ್ಯ ಸ್ಥಿತಿ ಎದುರಾಗುತ್ತಿದೆ ಎಂದರು. ಸತ್ಯವನ್ನು ನೇರವಾಗಿ ಬಹಿರಂಗಪಡಿಸಿ ಅದನ್ನು ಮಾಡುವಾಗ ಮಾಹಿತಿಯ ನೈಜತೆಯನ್ನು ಅರಿತುಕೊಳ್ಳಬೇಕೆಂದರು.
ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಯಾರು ಬಾಯಿ ಇಲ್ಲದೆ ಇರೋಂಥ ಜನ ಇದ್ದಾರೆ, ದಲಿತರಿದ್ದಾರೆ, ದಮನಿತರಿದ್ದಾರೆ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ. ಆ ಜನರ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಪ್ರಯತ್ನ ಇದು ಬಹಳ ಮುಖ್ಯ. ಯಾಕಂತಂದರೆ ನಾವು ಅನೇಕ ಸಾಧು ಸಂತರು, ಸೂಫಿಗಳು ಅವ್ರ ಮಾತುಗಳನ್ನು ಕೇಳಿದ್ದೀವಿ. ಸಮಾಜದಲ್ಲಿ ಅನೇಕ ನ್ಯೂನತೆಗಳಿದ್ದಾವೆ. ಈ ನ್ಯೂನತೆಗಳನ್ನು ಹೋಗಲಾಡಿಸಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಬಸವಾದಿ ಶರಣರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರು. ಸಮಾಜವನ್ನು ನಿರ್ಮಾಣ ಮಾಡಿ ಸಮಾಜ ಆಗಲೇಬೇಕು. ಸಮಾಜ ಆಗದೆ ಹೋದರೆ ಹೀಗೆ ಜಾತೀಯತೆ ಮುಂದುವರಿಲಿಕ್ಕೆ ಮತ್ತು ಬೇರೂರಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಸಮಾಜದಲ್ಲಿ ಅಸಮಾನತೆಯೇ ಮುಂದುವರಿಬೇಕು ಅಂತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿ ಬಂದಿದ್ದಾರೆ. ಯಾಕಂತಂದ್ರೆ ಅಸಮಾನತೆ ಮುಂದುವರೆದ್ರೆ ಅವರಿಗೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಈ ಶೋಷಣೆ ತಪ್ಪಬೇಕು ಅಂತಂದ್ರೆ ಅಸಮಾನತೆ ಹೋಗ್ಬೇಕು, ಜಾತೀಯತೆ ಹೋಗ್ಬೇಕು. ಬಸವಣ್ಣವರು ಬಹಳ ವರ್ಷಗಳ ಹಿಂದೆನೇ ಹೇಳೋದು, ಇವನಾರವ ಎಂದಿದ್ದೀಯ, ನಮ್ಮವ ಎಂದೆನಿಸೆಯ, ನಿನ್ನ ಮನೆಯ ಮನೆ ಎಂದೆನಿಸೆಯ, ಕುಟುಂಬ ಹೋಗಿದೆಯಾ? ಹೋಗಿಲ್ಲ. ಇಲ್ಲ 812ನೇ ಶತಮಾನದಲ್ಲಿ ಅವ್ರು ಹೇಳಿದ್ದಾರೆ. ಇನ್ನು ಜಾತಿ ಗಟ್ಟಿಯಾಗಿ ಉಳಿದಿದೆ. ಆಮೇಲೆ ನಮಗೆ ಎಂಥ ಶಿಕ್ಷಣ ಸಿಗ್ತಾ ಇದೆ ಅಂತಂದರೆ ವೈಚಾರಿಕತೆಯೂ ಇಲ್ಲ, ವೈಜ್ಞಾನಿಕತೆಯೂ ಇಲ್ಲ ಅಂತ ಶಿಕ್ಷಣ ಸಿಗ್ತದೆ. ಬಸವಣ್ಣವರು, ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಈಗಲೂ ಕರ್ಮ ಸಿದ್ಧಾಂತನ ಒಪ್ಪಿರ್ತಕ್ಕಂಥವ್ರು, ಅದನ್ನು ಅನುಸರಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅದು ವಿದ್ಯಾವಂತರೇ ಇದ್ದಾರೆ. ನೀನು ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ಬಡವನಾಗಿದ್ಯಾ, ನೀನು ಸೂರಿಲ್ಲ, ನಿನಗೆ ಶ್ರೀಮಂತಿಗೆ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಮುಗಿದಿದ್ದೀನಿ. ಇದನ್ನು ಹುಟ್ಟಾಕಿರೋರು ಯಾರು ಸ್ವಾಮಿಗೆ? ಮನುವಾದಿಗಳು ಅವರೇ ಹುಟ್ಟಾಕಿರೋದು. ಈ ಮನುವಾದಿಗಳು ಹುಟ್ಟಾಕಿದಾರಲ್ಲ, ಇದನ್ನು ಗಟ್ಟಿ ಮಾಡ್ತಾ ಇರ್ತಕ್ಕಂಥ ಜನರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಹೋಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನ್ನ ಅನುಭವ, ಈ ಸೂಫಿಗಳು, ಸಂತರು, ಸಮಾಜ ಸುಧಾರಣೆಲ್ಲ ಮಾಡಿದ್ದಾರೆ. ಬಸವಣ್ಣ ಶರಣರು ಇದೆಲ್ಲ ಮಾಡಿದ್ದಾರಲ್ಲ, ಸಮಾಜ ಬದಲಾವಣೆ ಆಗಬೇಕು, ಎಲ್ಲರೂ ಕೂಡ ಮಾನವರಾಗಿ ಬದುಕಬೇಕು, ಮಾನವೀಯತೆ ನೆಲೆಸಬೇಕು. ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಸಮಾಜ ಪರಿವರ್ತನೆಗೆ ಮಾಧ್ಯಮವೂ ಕಾರಣ, ಮಹತ್ತರ ಸಾಧನೆಯಾಗಿದೆ. ಅನಕ್ಷರತೆ ಮಧ್ಯೆ ಸ್ವಾತಂತ್ರ್ಯ ಕಿಚ್ಚು ಹತ್ತಿಸಿದ್ದು ಇತಿಹಾಸ. ಎಲ್ಲ ಸಹಕಾರ ಕಣ್ಣು ತೆರೆಸುವ ಕೆಲಸ ಮಾಡುತ್ತಿದೆ. ಪ್ರಜಾಪ್ರಭುತ್ವ ಗಟ್ಟಿಯಾಗಲು ಮಾಧ್ಯಮ ಕಾರಣವೆಂದರು. ಮಾಧ್ಯಮ ವ್ಯಾಪಾರವಲ್ಲ. ಪ್ರಸ್ತುತ ದಿನಗಳಲ್ಲಿ ಕಲುಷಿತಗೊಂಡಿರುವುದು ವಿಷಾದನೀಯ ಎಂದರು.
ಸರ್ಕಾರಗಳನ್ನು ಎಚ್ಚರಿಸುವಲ್ಲಿ ಮಾಧ್ಯಮಗಳ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಮಾಧ್ಯಮದವರಿಗೆ ವಿಶ್ವಾಸಾರ್ಹತೆ ಬಹಳ ಮುಖ್ಯ. ಬಹಳ ಎಚ್ಚರಿಕೆಯಿಂದ ಮಾಧ್ಯಮದವರು ನಡೆದುಕೊಳ್ಳಬೇಕು. ಸುಳ್ಳು ಸುದ್ದಿಗಳು ಹೆಚ್ಚಾಗಿ ಹಬ್ಬುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಪತ್ರಕರ್ತರು ಮಾಧ್ಯಮ ಸಂಹಿತೆಯನ್ನು ಮಾಡಿಕೊಂಡು ಸೇವೆ ಸಲ್ಲಿಸಿದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬಸವ ಕಲ್ಯಾಣ ಹಾರಕೂಡ ಹಿರೇಮಠ ಸಂಸ್ಥಾನ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ, ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಬಸಲಿಂಗ ಪಟ್ಟೆದೇವರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವರಾದ ರಹೀಂ ಖಾನ್, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ಸಂಸದ ಸಾಗರ್ ಖಂಡ್ರೆ, ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರು, ವಿಶ್ವೇಶ್ವರ್ ಭಟ್, ಆನಂದ್ ದೇವಪ್ಪ, ರಾಜಶೇಖರ್ ಪಾಟೀಲ್, ಬಸವರಾಜ್ ಜಾಬಶೆಟ್ಟಿ, ಸೋಮಣ್ಣ ಬೇವಿನ ಮರದ, ಶರಣು ಸಲಗರ, ಡಾಕ್ಟರ್ ಭೀಮರಾವ್ ಪಾಟೀಲ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಡಾಕ್ಟರ್ ಅಬ್ದುಲ್ ಖದೀರ್, ಬಲಬೀರ್ ಸಿಂಗ್, ಗುರುನಾಥ್ ಕೊಳ್ಳೂರು, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ, ಎಸ್ಪಿ ಪ್ರದೀಪ್ ಗುಂಟಿ, ಬಿಸಿ ಲೋಕೇಶ್, ಶಿವಕುಮಾರ್ ಸ್ವಾಮಿ, ಅಪ್ಪರಾವ್ ಸೌದಿ ಸೇರಿದಂತೆ ಅನೇಕರಿದ್ದರು. ಬಿಜೆಪಿ ಪಕ್ಷ ಗರ್ವ ಮತ್ತು ಶ್ರಮದಿಂದ ಕಟ್ಟಿದ ಪಕ್ಷವಾಗಿದ್ದು, ಯಾವುದೋ ಒಂದು ಕುಟುಂಬದ ಹೆಸರನ್ನು ಇಟ್ಟುಕೊಂಡು ದೇಶಕ್ಕೆ ಯಾವುದೇ ಕೊಡುಗೆಯನ್ನು ನೀಡದೆ ಆಡಳಿತ ನಡೆಸುವ ಪಕ್ಷವಲ್ಲ. ದೇಶಕ್ಕೆ ಬಿಜೆಪಿ ಪಕ್ಷದ ಕೊಡುಗೆ ಅಪಾರವಾದುದು ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಶುಕ್ರವಾರ ನಗರದ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರೂ ಕೂಡ ಬಿಜೆಪಿ ಇತಿಹಾಸವನ್ನು ತಿಳಿದುಕೊಳ್ಳಬೇಕು. ಗರ್ವ ಮತ್ತು ರಕ್ತವನ್ನು ಸುರಿಸಿ ಕಟ್ಟಿದ ಬಿಜೆಪಿ ಪಕ್ಷವಾಗಿದ್ದು, ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದ ಪಕ್ಷ ಎಂದು ಹೆಸರುವಾಸಿಯಾಗಿದೆ. ಬಿಜೆಪಿ ಪಕ್ಷ ಕಟ್ಟಲು ಅನೇಕ ಮಹನೀಯರ ತ್ಯಾಗ ಮತ್ತು ಬಲಿದಾನಗಳಿವೆ. ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವುದು, ಸಂಘಟಿಸುವುದು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಕರ್ತವ್ಯವಾಗಿದೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವ ಜವಾಬ್ದಾರಿಯೂ ಪಕ್ಷದ ಕಾರ್ಯಕರ್ತರದ್ದಾಗಿದೆ. ಪಕ್ಷದ ಇತಿಹಾಸ ನಾವು ನೀವೆಲ್ಲರೂ ತಿಳ್ಕೋಬೇಕು. ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಬಂದಂತ ಪಕ್ಷ ಅಲ್ಲ. ಯಾವುದೇ ಒಂದು ಕುಟುಂಬದ ಹೆಸರಿಟ್ಕೊಂಡು ಯಾವುದೇ ರೀತಿಯ ಕೊಡುಗೆ ದೇಶಕ್ಕಿಲ್ಲಾರದೇ ದೇಶ ಆಳಿದಂತ ಪಕ್ಷ, ದೇಶ ಆಳಿದಂತ ಮುಖಂಡರು ಭಾರತೀಯ ಜನತಾ ಪಕ್ಷನೂ ಅಲ್ಲ, ಭಾರತೀಯ ಜನತಾ ಪಕ್ಷದ ಮುಖಂಡರು ಪಕ್ಷನೂ ಅಲ್ಲ ಅಂತ ಹೇಳಿಕೆ ಬಯಸ್ತಾರೆ. ಇದು ಬಹಳ ಬೆವರು ಮತ್ತು ರಕ್ತವನ್ನು ಸುರಿಸಿ ಕಟ್ಟಿದಂತ ಪಕ್ಷ ಯಾವುದಾದ್ರೆ ಜಗತ್ತಿನಲ್ಲಿ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ದಾರೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸದಸ್ಯರಿರುವಂತಹ ಪಕ್ಷ ಯಾವುದಾದ್ರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ಅತಿ ಹೆಚ್ಚು ಸದಸ್ಯರು ಇವತ್ತಿನ ಚೈನಾದ ಕಮ್ಯುನಿಸ್ಟ್ ಪಾರ್ಟಿಯಲ್ಲೂ ಇಷ್ಟೊಂದು ಸದಸ್ಯರಿಲ್ಲ, ಅದಕ್ಕಿಂತ ಜಾಸ್ತಿ ಸದಸ್ಯರು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಹಿಂದೆ ಬಹಳಷ್ಟು ಕೊಡುಗೆ ಮತ್ತು ತ್ಯಾಗ ಮಾಡಿದರೆ, ಅವರೆಲ್ಲ ತ್ಯಾಗ ಕೊಡುಗೆ ಬೆವರು ಸುರಿಸಿ ಪಕ್ಷ ಕಟ್ಟಿದ್ದಾರೆ. ಅವರ ಕಷ್ಟದಿಂದ ಕಟ್ಟಿದಂತ ಪಕ್ಷದಲ್ಲಿ ಅಧಿಕಾರ ಇಲ್ಲವರು ನಾವು ನೀವು ಅಂತ ಹೇಳಿಕೆ ಬಯಸ್ತೇನೆ ನಾನು. ಯಾಕಂದ್ರೆ ಇದು ನಾವು ಯಾವುದೇ ರೀತಿ ಕಷ್ಟಪಡೋರಿಗೆ ಪಕ್ಷ ಒಂದು ಲೆವೆಲ್ಗೆ ಬಂದರೆ ಪಕ್ಷಕ್ಕೆ ಬಂದು ನಾವು ಟಿಕೆಟ್ ತಗೊಂಡು ನಮ್ಮನ್ನ ನಿಮ್ಮೆಲ್ಲರ ಶ್ರಮದಿಂದ ಆರಿಸಿ ಇವತ್ತು ಸತತ 3 ಬಾರಿ ಶಾಸಕರನ್ನು ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ರಾಯಚೂರು ನಗರ ಮಂಡಲದ ಬಿಜೆಪಿ ಕಾರ್ಯಕರ್ತರಿಗೆ ಸತ್ತದ ಅಂತ ಹೇಳಿಕೆ ಬರ್ತದೆ. ಇವತ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಇವತ್ತು ಚುನಾವಣೆ ಬಂದಂತ ಸಮಯದಲ್ಲಿ ನಾವು ನೀವು ಕೂಡಿ ಚುನಾವಣೆ ಮಾಡಿ ಮನೆಗೆ ಹೋಗುವಂತಹದ್ದು ಅಲ್ಲ, ಇವತ್ತಿನ ಆ ಕಾಲ ಇಲ್ಲ. ಹಾಗಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ, ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲೂ ಇಂಥ ಕಾರ್ಯಕ್ರಮಗಳು ಮಾಡಿ ಒಂದು ರಾತ್ರಿ ಎಲ್ಲಿ ಕಾರ್ಯಕ್ರಮ ಮಾಡ್ತೀವೋ ಅಲ್ಲಿ ನಾವಿದ್ದು ಒಬ್ಬರಿಗೊಬ್ರು ನಮ್ಮ ಕಷ್ಟಗಳನ್ನು ತಿಳ್ಕೊಳ್ಳುವಂತ ಕೆಲಸ ಆಗ್ಬೇಕು, ನಮ್ಮ ನಿಮ್ಮ ಮನಸ್ಸುಗಳು ಒಂದಾಗುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಇವತ್ತು ಪ್ರಶಿಕ್ಷಣ ವರ್ಗ ಮಾಡಿ ಒಂದು ದಿನ ನಾವು ಇಲ್ಲೇ ಇರುವಂತ ಕಾರ್ಯಕ್ರಮ ರೂಪಿಸಿಕೊಂಡು ನಮ್ಮ ಹಿರಿಯರು ಆದೇಶಿಸಿದರೆ ಅದರ ಪ್ರಕಾರ ನಾವು ನೀವೆಲ್ಲರೂ ಇದ್ದು ನಿಮಗೆ ತೊಂದರೆ ಇದೆ ಪಾರ್ಟಿಯಲ್ಲಿ ನಿಮ್ಗೆ ಕಾರ್ಯಕ್ರಮಗಳು ಏನ್ ಪಕ್ಷ ವಹಿಸಿಕೊಟ್ಟಿದೆ, ಯಾವ ರೀತಿಯಲ್ಲಿ ತಾವು ಮಾಡ್ತಾ ಇದ್ರಿ, ಯಾವ ರೀತಿ ಮುಂದೆ ನಮಗೆ ಕಾರ್ಯಕ್ರಮಗಳು ಒಪ್ಪಿಸ್ತಾರೆ, ಯಾವ ರೀತಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ಜೋಡಿಸಿಕೊಳ್ಳಬೇಕು ಅನ್ನುವ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಹಿರಿಯರು ಸವಿಸ್ತಾರವಾಗಿ ನಮಗೆ ಹೇಳಲಿದ್ದಾರೆ. ಆ ಎಲ್ಲ ವಿಷಯಗಳನ್ನು ಕೇಳಿ ಮುಂದೆ ಬರುವಂತ SIR
ಮತ್ತು ಕೇಂದ್ರ ಸರ್ಕಾರ ಕಾರ್ಯಕ್ರಮಗಳು ಜನರಿಗೆ ತಿಳಿಸುವಂತ ಕೆಲಸಗಳಾಗಿರ್ಬೋದು, ಆ ಎಲ್ಲ ಕೆಲಸಗಳನ್ನು ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡೋಣ ಅಂತೇಳಿ ಬರುವಂತಹ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಮುಂದೆ ಬರುವಂತಹ ದಿನಗಳು ಬಹುಶಃ ನಮ್ಮ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾವ, ಗ್ರಾಮ ಪಂಚಾಯತ್ ಬರ್ತಾವ, ಜಡ್ಪಿ ಬರ್ತಾವ, ಟಿಪಿ ಬರ್ತಾವ, ಎಂಪಿ ಎಲೆಕ್ಷನ್, ವಿಧಾನ ಪರಿಷತ್ ಎಲೆಕ್ಷನ್ ಬರ್ತಾವ. ಹಾಗಾಗಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ರೀತಿಯಲ್ಲಿ ಕಟ್ಟುವಂತ ವ್ಯವಸ್ಥೆ ಆಗಬೇಕು. ಅದಕ್ಕೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ವೇದಿಕೆಯಲ್ಲಿ ಎಲ್ಲ ಮುಖಂಡರಿಗೆ ಕೊಡಬೇಕು. ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಮಾತನಾಡಿ, ಬಿಜೆಪಿ ಪಕ್ಷವನ್ನು ಬೂತ್ ಮಟ್ಟದಿಂದ ಬಲಪಡಿಸಲು ಪ್ರತಿಯೊಬ್ಬರೂ ಶ್ರಮಿಸಬೇಕು. ಈಗಾಗಲೇ ರಾಜ್ಯದ ಜನರು ಕಾಂಗ್ರೆಸ್ ಆಡಳಿತಕ್ಕೆ ಬೇಸತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಸಾಲದ ಸರ್ಕಾರವಾಗಿದ್ದು ಈಗಾಗಲೇ 8.33 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಸಾಲವನ್ನು ಮಾಡಿದ್ದು ರಾಜ್ಯದ ಜನರಿಗೆ ಅಭಿವೃದ್ಧಿ ಬೇಕಾಗಿದೆ. ಆದ್ದರಿಂದ ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ಇಲ್ಲಿ ಕೂಡ ಯಾಕೆ ಅಟೆಂಡ್ ಆಗಬಾರ್ದು ಅಂತ ಬಂದಿದ್ದೇನೆ. ನನ್ನ ಸುದೈವ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಹಳ ಮಹತ್ವದ ಈ ಒಂದು ವಿಚಾರ. ಪ್ರಶಿಕ್ಷಣ ವರ್ಗ ನಮ್ಮ ಪಕ್ಷದಲ್ಲಿ ಸುಮಾರು ವರ್ಷದ ನಾನು ಮೊನ್ನೆ ನಡೆದು ಅಂದರೆ ಭಾರತೀಯ ಜನತಾ ಜನಸಂಘದ ಇತಿಹಾಸದ ಬಗ್ಗೆ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ತಿಳ್ಕೊಬೇಕಾದ್ರೆ, ಭಾರತೀಯ ಜನತಾ ಪಕ್ಷದ ಇತಿಹಾಸ ತಿಳ್ಕೊಬೇಕಾದ್ರೆ ಶಂಕರಪ್ಪನವರು ಅನೇಕ ವಿಚಾರಗಳನ್ನು ಹೇಳಿದ್ರು. ಜನಸಂಘದ ವಿಚಾರಗಳನ್ನ ತಿಳ್ಕೊಳ್ಬೇಕು. ಮತ್ತು ಜನಸಂಘದ ವಿಚಾರ ನಿಜವಾಗಿ ಗೊತ್ತಾಗಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟ ಕೂಡ ಗೊತ್ತಾಗಬೇಕು. ಬ್ರಿಟಿಷರು ನಮಗೆ ಬಿಡುವಾಗ ನಮ್ಮ ವಿಭಜನೆ ಮಾಡಿಬಿಟ್ಟು, ಆ ವಿಭಜನೆ ಮಾಡಿದಂತ ಸಣ್ಣ ವಿಚಾರ ಅಲ್ಲ. ಆ ಬಹಳಷ್ಟು ಮನುಷ್ಯನ ಮೇಲೆ ಆ ಪರಿಣಾಮ ಬೀರೋದ್ರಿಂದ ಅದ ನಂತರ ಬಂಗಾಳ ವಿಭಜನೆ ಆಗ್ತಾ ಇತ್ತು. ಪಾಕಿಸ್ತಾನವರು ಬಂಗಾಳವನ್ನ ಡಿವೈಡ್ ಮಾಡಿ ವರ್ಷಗಳಿಗೆ ಕೊಟ್ಟಿದ್ರು. ಅವಾಗ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು, ಜವಾಹರ್ಲಾಲ್ ನೆಹರು ಅವರು ಇದರಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾಗ ಅವರು ಈಗ ಬಂಗಾಳ ವಿಭಜನೆ ಮಾಡಿ ಬಿಡೋದಿಲ್ಲ ಅಂತ ಸತ್ಯಾಗ್ರಹ ಮಾಡ್ತಾರೆ. ಸತ್ಯಾಗ್ರಹ ಮಾಡಿದ ನಂತರ ಆ ಪರಿಣಾಮ ಅರ್ಧ ಬಂಗಾಳ ನಮ್ಗೆ ಬಿಟ್ಟು ಇವತ್ತೇನು ಪಶ್ಚಿಮ ಬಂಗಾಳ ಬಿಟ್ಟುವಲ್ಲ. ಆದ್ರೆ ಅವ್ರ ಮೇಲೆ ಏನಪ್ಪ ಬರೀ ಡಿವೈಡ್ ಅಂಡ್ ರೂಲ್ ಮಾಡುವಂತ ಪಾಲಿಸಿ ಇನ್ನೂ ಈ ಜವಾಹರ್ಲಾಲ್ ನೆಹರು ಅವರು ಕ್ಯಾಬಿನೆಟ್ ಮುಂದುವರಿಸಿದ್ದಾರೆ ಅಂತ ಹೇಳಿ ನೋವಿನಿಂದ ಅವರು ಕ್ಯಾಬಿನೆಟ್ ಇಂದ ರಿಸೈನ್ ಮಾಡ್ತಾರೆ. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕೂಡ ಹೋರಾಟ ಮಾಡ್ತಾರೆ. ತದನಂತರ ಅವರು ಕೂಡ ರಿಸೈನ್ ಆದ ನಂತರ ಇದು ನಡೆದು ಬಂದಂತ ದಾರಿ ಅಥವಾ ಜನಸಂಘದ ಒಂದು ವಿಚಾರವನ್ನ ಹಂಚಿಕೊಳ್ಳುವ ಜೊತೆಗೆ ಇವತ್ತು ಅನೇಕ ಬೂತ್ ಮಟ್ಟದ ನಮ್ಮ ವಿಚಾರಗಳನ್ನ ನಾವೆಲ್ಲ ಮುಖಂಡರು ಮಾತಾಡೋದಾದ್ರೆ ಎಲ್ಲ ವರ್ಗದಲ್ಲಿ ಅವ್ರು ತೆಗೆದುಕೊಳ್ತಾರೆ. ನಾವು ಹೆಚ್ಚು ಹೇಳಿದ ಸಂದರ್ಭದಲ್ಲಿ ಹೋಗುದಿಲ್ಲ. ಆದರೆ ಬರುವಂತ ದಿನಗಳಲ್ಲಿ ಜನರು ನೋಡ್ತಾ ಇದ್ದಾರೆ, ಕಾಂಗ್ರೆಸ್ ಕತೆ ಮುಗಿತೀರಿ, ಈಗ ನೀವೇನ್ ಮಾಡ್ತೀರಿ ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ತಯಾರಿಕೆ ಮಾಡಾಕ ನಮ್ಮನ್ನಾವೇ ನಾವು ಎದುರು ಮಾಡ್ಕೊಂಡು ಹೋಗ್ಬೇಕಾಗಿದೆ. ಆ ಸಮಯ ಬಂದಿದೆ. ಜನರಿಗೆ ಈ ಸರ್ಕಾರ ಬೇಸತ್ತಿದ್ದಾರೆ. ಒಬ್ಬ ಮಗು ಹುಟ್ಟಿದ್ರೆ ಅವನ ಮೇಲೆ 1,21,000 ರೂಪಾಯಿ ಸಾಲ ಇದೆ. ಒಬ್ಬ ವ್ಯಕ್ತಿ ಒಬ್ಬ ಮಗು ಹುಟ್ಟಿದ್ರೆ ಅದರ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ 1,21,000 ಸಾಲ. ಈ ಸಿದ್ದರಾಮಯ್ಯ ಸಾಲದ ಸರ್ದಾರ ಬಜೆಟ್ ಸರ್ದಾರ ಹೇಳ್ಕೊಂಡಾನ, ಬರೀ ಸಾಲ ಮಾಡಿದಾನ. 8,53,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಸ್ವಾತಂತ್ರ್ಯದ ನಂತರ ನಮ್ಮ ರಾಜ್ಯದಲ್ಲಿ 3 ವರ್ಷದಲ್ಲಿ ಅತ್ಯಂತ ಮೊದಲೇ ಸಾಲ ಮಾಡಿದ್ರು, ಅತ್ಯಂತ ಹೆಚ್ಚು ಸಾಲ ಮಾಡಿದ್ದಾರೆ. ಆ ಕಾರಣದಿಂದ ಜನ ಬೇಸತ್ತಿದ್ದಾರೆ. ಬರೀ ಗ್ಯಾರಂಟಿ ಹೋಗ್ಬಿಟ್ಟು ಹೋಗ್ತಾರೆ, ಡೆವಲಪ್ಮೆಂಟ್ ಕೆಲಸ ನಡೆದಿಲ್ಲ. ಆಯ್ತು ಅವ್ರದೇ ಕಟ್ಟಿ ಮುಗಿದು ನೀವೇನ್ ಮಾಡ್ತೀರಿ ಅಂತ ನಮ್ಗೆ ಕೇಳ್ತಾ ಇದ್ದಾರೆ. ಪೂರ್ವದಲ್ಲಿ ಬಲಿಷ್ಠ ಆದ್ರೆ ಎಲ್ಲ ಹಂತದಲ್ಲಿ ಪಕ್ಷವನ್ನು ಕಟ್ಟದಂತ ಕೆಲಸ ನೀವು ನಡೆಸೋದು. ಅಲ್ಲಿ ಜಾತಿ ವಿಷಯ ಭಾಳ. ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಎನ್ ಶಂಕರಪ್ಪ ಮಾತನಾಡಿ, ಪ್ರಶಿಕ್ಷಣ ವರ್ಗವನ್ನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು 1965ರಲ್ಲಿ ಪ್ರಾರಂಭ ಮಾಡಿದ್ರು. ಆಗ ಜನಸಂಘದ ಕಾಲಕ್ಕೆ ಅವರು ಪ್ರಶಿಕ್ಷಣ ವರ್ಗವನ್ನು ಪ್ರಾರಂಭ ಮಾಡಿ ಈಗ ಇದುವರೆಗೆ ಅದು ಹಾಗೆಯೇ ಸತತವಾಗಿ ನಡೀತಾ ಇದೆ. 1983 ಒಳಗ ಎಷ್ಟು ಜನ ಗೊತ್ತಿಲ್ಲ, ನನಗೇನು ಕಲ್ಪನೆ ಇಲ್ಲ. ನಾನು ಅವ್ರ ಕಚೇರಿ ಪ್ರಧಾನ ಕಾರ್ಯದರ್ಶಿ ತೆಗೆದುಕೊಂಡು ಮೇಲೆ ಇಲ್ಲೇ ಕೂತ್ಕೊಂಡು ಮೀಟಿಂಗ್ ಕರ್ಕೊಂಡು ಹೋಗ್ತೀನಿ. ಮತ್ತು ಆಮೇಲೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈಸೂರಿನಿಂದ ಬೆಂಗಳೂರಿಗೆ ಏರ್ಪೋರ್ಟ್ ತಂದು ಬಿಟ್ಟಿದ್ದೀನಿ.
ಜಾನ ಕೃಷ್ಣಮೂರ್ತಿ ಅಂದರೆ ಮದ್ರಾಸ್ನವರು, ಅವರು ಇದೇ ಹೇಳ್ತಾ ಇದ್ರು. ಎಲ್ಲಿವರೆಗೆ ನಾವು ಒಬ್ಬ ಮಂಡಲ ಅಧ್ಯಕ್ಷ, ಇಲ್ಲಿ ಮಂಡಲ ಅಧ್ಯಕ್ಷ ಇದ್ದನು, ಮಂಡಲ ಅಧ್ಯಕ್ಷ ಎಲ್ಲಿವರೆಗೆ ಆಕ್ಟಿವ್ ಇರೋದಿಲ್ಲೋ ಆ ಮಂಡಲ ಆಕ್ಟಿವ್ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಮಂಡಲ ಆಕ್ಟಿವ್ ಇರಬೇಕಾದ್ರೆ ಮಂಡಲ ಅಧ್ಯಕ್ಷ ಹೇಳಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತರು ಕೇಳಬೇಕು ಅಂತ, ಪ್ರತಿಯೊಬ್ಬ ಕಾರ್ಯಕರ್ತರು ಕೇಳಬೇಕು. ಅದಕ್ಕೋಸ್ಕರ ಅವರು ಅಖಿಲ ಭಾರತೀಯ ಪ್ರಧಾನ ಕಾರ್ಯದರ್ಶಿ ಇದ್ರೇನು 1983 ಒಳಗ ಓಡಿ ತಿರುಗಿ ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ 60 ವರ್ಷದ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್, ರಾಘವೇಂದ್ರ ಉಟ್ಕೂರು, ರವೀಂದ್ರ ಜಾಲ್ದಾರ್, ರಮಾನಂದ್ ಯಾದವ್, ಅಮರನಾಥ್ ಪಾಟೀಲ್, ನರಸಪ್ಪ, ತಿರುಮಲ ರೆಡ್ಡಿ, ಗೋವಿಂದ್, ರಾಜ್ಕುಮಾರ್, ಶರಣಮ್ಮ ಕಾಮರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಬಿಜೆಪಿ ನಾಯಕರನ್ನು ಹುಚ್ಚು ನಾಯಿಗಳಿಗೆ ಹೋಲಿಸಿದ್ದು, ಬಿಜೆಪಿ ಪಕ್ಷದಲ್ಲಿ ಇರುವ ನಾವೆಲ್ಲರೂ ನಿಯತ್ತಿನ ನಾಯಿಗಳಾಗಿದ್ದೇವೆ. ಕಾಂಗ್ರೆಸ್ ಕಳ್ಳರನ್ನು ಕಂಡರೆ ಮಾತ್ರ ಬೊಗಳುತ್ತವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ MLC ವಸಂತಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ನಾಯಕರ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಪದಗಳನ್ನು ಬಳಸಿದ್ದಾರೆ. ಬಿಜೆಪಿ ನಾಯಕರನ್ನು ಹುಚ್ಚು ನಾಯಿಗಳೆಂದು ಹೇಳಿ ಬಿಜೆಪಿ ನಾಯಕರಿಗೆ ಅವಮಾನಿಸಿದ್ದಾರೆ. ಆದರೆ ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಇದ್ದು
ಬಿಜೆಪಿ ನಾಯಕರು ನಿಯತ್ತಿನ ನಾಯಿಗಳಾಗಿದ್ದು ಕಾಂಗ್ರೆಸ್ ಕಳ್ಳರನ್ನು ಕಂಡರೆ ಬೊಗಳುತ್ತವೆ ಎಂದರು. ವಸಂತಕುಮಾರ್ ಅವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ಯಾರಾದರೂ ಏನಾದರೂ ಮಾತನಾಡಿದರೆ ಪ್ರತಿಕ್ರಿಯಿಸುವುದಿಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್ ಖರ್ಗೆ ಸೇರಿ ಖರ್ಗೆ ಕುಟುಂಬದವರ ಬಗ್ಗೆ ಯಾರಾದರೂ ಮಾತನಾಡಿದರೆ ಸುದ್ದಿಗೋಷ್ಠಿಗಳನ್ನು ನಡೆಸಿ ಪ್ರತಿಕ್ರಿಯೆ ನೀಡುತ್ತಾರೆ, ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಇದು ಖರ್ಗೆ ಕುಟುಂಬದವರನ್ನು ಓಲೈಸುವ ವೃತ್ತಿಯಲ್ಲದೆ ಮತ್ತೇನೂ ಅಲ್ಲ. ಖರ್ಗೆ ಕುಟುಂಬವನ್ನು ಓಲೈಸಿದರೆ ಮುಂದೆ ತಾನು ಮಂತ್ರಿ ಆಗಬಹುದು ಎಂಬ ಉದ್ದೇಶದಿಂದ ವಸಂತಕುಮಾರ್ ಈ ಮಾತುಗಳನ್ನು ಆಡಿರಬಹುದು ಎಂದು ಹೇಳಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಕಾಯ್ದೆಯನ್ನು ತರಲು ಮುಂದಾಗಿದ್ದು, ತಮ್ಮದೇ ಪಕ್ಷದ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಕೋಮುವಾದ ಮತ್ತು ಕೋಮು ಗಲಭೆಗೆ ಉತ್ತೇಜನ ನೀಡುವುದನ್ನು ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ಳುವುದು ಸರಿಯಲ್ಲ ಎಂದು ತಿಳಿಸಿದರು. ನಮಾಜ್ ಮಾಡುವಾಗ ವಿಷಸರ್ಪ ಬಂದರೆ ಕೊಲ್ಲಬೇಕು. ಅದೇ ರೀತಿ ಬಿಜೆಪಿ, ಆರ್ಎಸ್ಎಸ್ ವಿಷಸರ್ಪಗಳು ಇದ್ದಂತೆ ಅವುಗಳನ್ನು ಕೊಲ್ಲಬೇಕು ಎಂಬ ಹೇಳಿಕೆಯನ್ನು ನೀಡಿರುವ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ದೇಹದ ವಯಸ್ಸಿನ ಜೊತೆಗೆ ಬುದ್ಧಿಯ ವಯಸ್ಸು ಕೂಡ ಆಗಿದೆ ಎಂಬುದನ್ನು ಸೂಚಿಸುತ್ತದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದಲ್ಲಿ ಜಾತಿ ಧರ್ಮಗಳ ನಡುವಿನ ಸಾಮರಸ್ಯವನ್ನು ಹಾಳು ಮಾಡುತ್ತಿದ್ದಾರೆ ಎಂದರು. ಅತ್ಯಂತ ಕೀಳು ಮಟ್ಟದ ಪದಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀರಿ. ಬಿಜೆಪಿಯಲ್ಲಿರ್ತಕ್ಕಂಥವರೆಲ್ಲರೂ ಹುಚ್ಚು ನಾಯಿಗಳು ಅಂತಕ್ಕಂಥ ಪದವನ್ನ ಸನ್ಮಾನ್ಯ ವಸಂತಕುಮಾರ್ ಅವರು ಬಳಸಿದ್ದಾರೆ. ಅದರಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ. ಬಿಜೆಪಿಗರು ಹುಚ್ಚು ನಾಯಿಗಳು ಅವು ಹಾಗೆ ಬೊಗಳುತ್ತವೆ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಇದರಲ್ಲಿ ಸಣ್ಣ ವ್ಯತ್ಯಾಸ, ಕರೆಕ್ಷನ್. ಬಿಜೆಪಿಗರು ನಾಯಿಗಳು ನಿಜ, ಆದರೆ ಕಳ್ಳರನ್ನ ಕಂಡ್ರೆ ಬೊಗಳ್ತಾವ, ಸುಮ್ಮನೆ ಬೊಗಳಂಗಿಲ್ಲ. ಕಳ್ಳರನ್ನ ಕಂಡ್ರೆ ಮಾತ್ರ ಬೊಗಳ್ತಾವ. ಯಾಕಂದ್ರೆ ಇವತ್ತ ಪೊಲೀಸ್ ಇಲಾಖೆಯವರು ಕೂಡ ನಾಯಿಗಳನ್ನ ಬಳಸಿ ಇವತ್ತ ಕಳ್ಳರು ನಡೀತಾರೆ. ಇವತ್ತ ಕಾಂಗ್ರೆಸ್ನ ಕಳ್ಳರನ್ನ ಕಂಡ್ರೆ ಇವತ್ತ ಬಿಜೆಪಿಗೂ ನಿಯತ್ತಿನ ನಾಯಿಗಳು. ಈ ನಾಯಿಗೆ ಹೋಲಿಸಿದಾರಲ್ಲ, ಅದರಷ್ಟು ನಿಯತ್ತಿನ ಪ್ರಾಣಿ ಇನ್ನೊಂದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಪಾಪ ವಸಂತಕುಮಾರ್ ಅವರಿಗೆ. ಇವತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರನ್ನ ಗೌರವಿಸುವುದು ಅವ್ರಿಗೆ ಗೊತ್ತಿಲ್ಲ. ಯಾವತ್ತೂ ವಸಂತಕುಮಾರ್ ಅವರು ಈ ರೀತಿ ಪದ ಬಳಕೆಯನ್ನು ಮಾತಾಡೋದಿಲ್ಲ. ಇವತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋದಿಲ್ಲ ವಸಂತಕುಮಾರ್ ಅವರು. ಖರ್ಗೆ ಅವರು ಕುಟುಂಬಕ್ಕೆ ಮಾತ್ರ ಯಾರಾದ್ರೂ ಏನಾದ್ರು ಮಾತ್ರ ಪ್ರೆಸ್ ಮೀಟ್ ಮಾಡ್ತಾರೆ. ಬಹಳ ಸಲ ನಾನು ಜಿಲ್ಲಾಧ್ಯಕ್ಷರಾಗಿದ್ದು ಅವ್ರನ್ನ ಹೆಚ್ಚು ಗಮನಿಸ್ತಾ ಇರೋದ್ರಿಂದ ಏನಂದ್ರೆ, ಪ್ರತಿ ಬಾರಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾರೆ. ಇವತ್ತು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ಅವ್ರು ಮಾತಾಡ್ತಾರೆ. ಇವಾಗ ಯಾರ ಬಗ್ಗೆ ಅವ್ರಿಗೆ ಹಾಳದಿಲ್ಲ. ಯಾಕಂದ್ರೆ ಆ ಖರ್ಗೆ ಕುಟುಂಬವನ್ನ ಓಲೈಸುವುದು ಅವರ ಒಂದು ಉದ್ದೇಶ ಆಗಿದೆ. ವಸಂತಕುಮಾರ್ ಅವರಿಗೆ ಖರ್ಗೆ ಕುಟುಂಬವನ್ನು ಓಲೈಕೆ ಮಾಡೋದೇ ಅವರ ವೃತ್ತಿಯಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಬಳಸಿದಂತ ಪದ ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿ ನಿಮಗೆ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಇವತ್ತು ದ್ವೇಷ ಭಾಷಣದ ಬಗ್ಗೆ ಬಿಲ್ ತಂದಂತವರು ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಬಿಲ್ ಅನ್ನು ತಂದಂತವರು ಇವತ್ತು ತಾವು ಯಾವ ರೀತಿ ನಡ್ಕೋತಿದ್ದಾರೆ. ಇವತ್ತು ಕೋಮ ಸೌಹಾರ್ದತೆಯನ್ನ ಹಾಳುಗೆಡುವುದರಲ್ಲಿ ಇವರೇ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವತ್ತು ಹಿಂದೂ ಮುಸ್ಲಿಮರ ಭಾವನೆಯನ್ನ ಸೃಷ್ಟಿ ಮಾಡೋದು ಬಿಜೆಪಿ ಅಂತೇಳಿ, ಕೋಮವಾದಿಗಳಂತ ಹೇಳಿ ಹೇಳ್ತಾರೆ ಇವತ್ತು ಕಾಂಗ್ರೆಸ್ಸಿಗರು. ಇವತ್ತು ಅವರೇ ಕುಂತು ಇವತ್ತು ಹಿಂದೂ ಮುಸ್ಲಿಂಗಳ ನಡುವೆ ಇವತ್ತು ವಿಷದ ಬೀಜವನ್ನ ಬಿತ್ತುವಂತ ಕಾರ್ಯವನ್ನು ಮಾಡ್ತಾರೆ. ಏನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಕುರಾನ್ ಏನಾದ್ರು ಓದಿದಾರ? ಕುರಾನ್ ನಲ್ಲಿ ಯಾವ ಪದದಲ್ಲಿ ಇವತ್ತು ನೀವು ನಮಾಜ್ ಮಾಡುವಾಗ ವಿಶ್ವದ ಹಾವುಗಳು ಬಂದ್ರು ಕೂಡ ಎದ್ದು ಒಳಿಗೆ ಅನ್ನುವಂತದ್ದು ಎಲ್ಲಿ ಯಾವ ಪುಟದಲ್ಲಿ ಹೇಳಿದಾರ ಅನ್ನೋದನ್ನು ಸ್ವಲ್ಪ ಸ್ಪಷ್ಟೀಕರಣ ಸನ್ಮಾನ್ಯ ಖರ್ಗೆಜಿ ಅವರು ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಸಮಾಜದಲ್ಲಿ ಸಾಮರಸ್ಯತೆಯನ್ನ ಹಾಳು ಮಾಡುವಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಪ್ರಮುಖ ಪಾತ್ರ ವಹಿಸಿ ಇವತ್ತು ಎಲ್ಲವನ್ನೂ ಕೂಡ ಬಿಜೆಪಿಗರ ಮೇಲೆ ಹಾಕೋದು ಇವತ್ತಿನ ಕಾಂಗ್ರೆಸ್ಸಿಗರ ಒಂದು ವಾಡಿಕೆಯಾಗಿದೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನು ಬಹಳ ಹಿರಿಯರು, ಕಲ್ಯಾಣ ಕರ್ನಾಟಕ ಭಾಗ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಹಿರಿಯ ರಾಜಕಾರಣಿಗಳು. ಅವರಿಗೆ ವಯಸ್ಸಾಗಿದೆ, ಅದ್ರ ಬುದ್ಧಿಗೂ ವಯಸ್ಸಾಗಿದೆ ಅಂತ ನನ್ಗೆ ಇವತ್ತು ಅನಿಸ್ತಾ ಇದೆ. ಅವರಿಗೆ ದೇಹಕ್ಕೆ ವಯಸ್ಸಾಗಿದ್ದು, ಬುದ್ಧಿ ಬಹಳ ಜಾಣರವರು, ರಾಜಕೀಯದಲ್ಲಿ ಬಹಳ ನುರಿತವರು. ಅವರ ರಾಜಕೀಯ ಅನುಭವದಷ್ಟು ಕೂಡ ವಯಸ್ಸು ನನಗಿಲ್ಲ. ಆದರೂ ಕೂಡ ಅವರ ಒಂದು ನೆರೆ ಇಡೀ ದೇಶದ ಜನರ
ಖಂಡಿಸುವಂತ ಆಗಿದೆ. ಇವತ್ತು ಇಡೀ ಭಾರತೀಯ ಜನತಾ ಪಾರ್ಟಿ ಖರ್ಗೆ ಅವರ ನಡೆಯನ್ನ ಖಂಡಿಸಿರೋದು ಯಾವುದು ಇವತ್ತು ಅದು ಸುಳ್ಳಲ್ಲ. ಇವತ್ತು ಅವರನ್ನ ಇವರು ತಪ್ಪು ಮಾಡಿದಾರಲ್ಲ ಅವರನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೋಸ್ಕರ ವಸಂತ್ ಕುಮಾರ್ ಅವರು ಇವತ್ತ ಏನೋ ಒಂದು ಅವರನ್ನು ಹೋಲಿಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರ ನಾಯಕರಿಗೆ ಹೋಲಿಸ್ತಾ ಇರೋದು. ಅದು ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅದೇನಲ್ಲ, ಬಿಜೆಪಿಗರು ನಿಯತ್ತಿನ ನಾಯಿಗಳು, ಆದ್ರೆ ಇವತ್ತಿನ ಕಾಂಗ್ರೆಸ್ಸಿನ ಕಳ್ಳರನ್ನ ಕಂಡ್ರೆ ಮಾತ್ರ ಬೋಳ್ತಾವೆ. ಇದನ್ನ ವಸಂತ್ ಕುಮಾರ್ ಅವರು ಅರಿತುಕೊಳ್ಬೇಕು ಅನ್ನೋದು ನನ್ನ ಭಾವನೆ. ತಾವು ಗಮನಿಸಿರಬಹುದು, ಇವತ್ತ ಹಿಂದೆ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ RSS ಅವರು ಹೇಳಿಕೆ ಕೊಟ್ಟಾಗ ಮತ್ತೆ ಅವರು ಸಮರ್ಥನೆ ಮಾಡ್ಕೊಂಡಿದ್ರು. ಇವತ್ತು DK ಶಿವಕುಮಾರ್ ಅವರ ಸಮರ್ಥನೆ ಮಾಡ್ಕೊಂಡಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ವಸಂತ್ ಕುಮಾರ್ ಅವರು ಯಾವತ್ತೂ ಕೂಡ ಸಮರ್ಥನೆ ಮಾಡ್ಕೊಂಡಿಲ್ಲ. ಒಂದು ಪ್ರೆಸ್ ಮೀಟ್ ಕೂಡ ಮಾಡಿಲ್ಲ. ಇವತ್ತು ಖರ್ಗೆ ಅವರನ್ನು ಹೋಲಿಸಿದ್ರೆ ಮಂತ್ರಿಗಿಂತ ಆಗ್ಬಹುದು ಅನ್ನೋ ಭಾವನೆ ಇರಬಹುದು ವಸಂತ್ ಕುಮಾರ್ ಅವರಿಗೆ ಅಂತಕ್ಕಂಥದ್ದು. ನಾನು ಸಚಿವ ಸಂಪುಟ ಪುನರಚನೆ ಆಗುತ್ತಲ್ಲ, ಅವಾಗ ಏನಾದ್ರು ಖರ್ಗೆ ಅವರ ಕೃಪೆಯಲ್ಲಿ ಏನಾದ್ರು ಮಂತ್ರಿಗಳು ಆಗಬಹುದು ಅಂತ ಆಶಾಭಾವನೆ ಇರಬಹುದು. ಈಗಿದ್ದಂತ ಮಂತ್ರಿಗಳಂತ ನನ್ನ ಮಂತ್ರಿ ಮಾಡಬಹುದು ಅಂತಕ್ಕಂಥ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗೋವಿಂದ್, SC ಮೋರ್ಚಾ ಜಿಲ್ಲಾ ಅಧ್ಯಕ್ಷ P. ಯಲ್ಲಪ್ಪ, ಜಿಲ್ಲಾ ಸಹ ವಕ್ತಾರ ಮಲ್ಲಿಕಾರ್ಜುನ ಹಳ್ಳೂರು, ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ VP ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಜನರಿಗೆ ಕಾಲಕ್ಕೆ ಅನುಗುಣವಾಗಿ ಆರೋಗ್ಯ ಮಾಹಿತಿ ನೀಡುವ ಉದ್ದೇಶದಿಂದ ಮತ್ತು ಜನರ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಈ ದಿನವನ್ನು ವಿಶ್ವ ಆರೋಗ್ಯ ದಿನವನ್ನಾಗಿ 1948ರಿಂದ ಆಚರಿಸಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದರು. ಏಪ್ರಿಲ್ 7ರಂದು ಮಂಗಳವಾರದ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಾಲಯದ ಕೃಷ್ಣ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಜೀವನ ಶೈಲಿಯಲ್ಲಿ ಬದಲಾವಣೆ ಕಂಡುಬಂದಿದ್ದು, ತಿನ್ನುವ ಆಹಾರ, ತೊಡುವ ಬಟ್ಟೆ ಎಲ್ಲವೂ ಬದಲಾವಣೆಯಾಗಿದೆ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕ್ಕಾಗಿ ಒಟ್ಟಾಗಿ ಜ್ಞಾನದೊಂದಿಗೆ ನಿಲ್ಲು ಎಂಬ ಸಂದೇಶದೊಂದಿಗೆ ಗ್ರಾಮೀಣ ಭಾಗದಲ್ಲಿ ಜೀವನ ಶೈಲಿಯಲ್ಲಿ ಬದಲಾವಣೆ ತರಲು, ಸಮುದಾಯದಲ್ಲಿ ಜಾಗೃತಗೊಳಿಸಲು ಆರೋಗ್ಯ ಇಲಾಖೆ ಸದಾ ಕಾರ್ಯೋನ್ಮುಖವಾಗಬೇಕು ಎಂದರು. ವೈಜ್ಞಾನಿಕ ತಳಹದಿಯ ಮೇಲೆ ಇಂದಿನ ದಿನಮಾನಗಳಲ್ಲಿ ಕಂಡುಬರುತ್ತಿರುವ ರೋಗ ರುಜಿನಗಳ ಕುರಿತು ನಿಖರವಾದ ಮಾಹಿತಿಯನ್ನು ಜನತೆಗೆ ತಲುಪಿಸುವ ಮೂಲಕ ರೋಗ ಹರಡುವಿಕೆಯ ಮಾರ್ಗಗಳನ್ನು ತಡೆಗಟ್ಟಲು ಎಲ್ಲರೂ ಶ್ರಮಿಸೋಣ ಎಂದರು. ಸಂಶೋಧನೆ ಚಾಲಿತ ನೀತಿಗಳು ಮತ್ತು ಅಂತಾರಾಷ್ಟ್ರೀಯ ತಂಡದ ಕೆಲಸದ ಮೇಲೆ ಕೇಂದ್ರೀಕರಿಸುವ ಮೂಲಕ ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಎಲ್ಲೆಡೆ ಎಲ್ಲರಿಗೂ ಪ್ರವೇಶಿಸುವಂತೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಅಭಿಯಾನವು ವಿಜ್ಞಾನ ಮತ್ತು ಸಾರ್ವಜನಿಕ ಆರೋಗ್ಯದಲ್ಲಿ ವಿಶ್ವಾಸವನ್ನು ಪುನರ್ನಿರ್ಮಿಸಲು ಒಗ್ಗಟ್ಟನ್ನು ಒತ್ತಾಯಿಸುತ್ತದೆ ಎಂದರು. ಪ್ರತಿಯೊಬ್ಬರೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ, ಜಾಗೃತಿ ಮೂಡಿಸುವ ಮೂಲಕ, ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ, ನ್ಯಾಯಯುತವಾದ ಆಧಾರಿತ ನೀತಿಗಳನ್ನು ರಚಿಸಲು ಸಹಾಯ ಮಾಡುವ ಮೂಲಕ ಭಾಗವಹಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಹವಾಮಾನಕ್ಕೆ ಅನುಗುಣವಾಗಿ ಬೇಸಿಗೆಯ ಪ್ರಖರತೆ, ನವಜಾತ ಶಿಶು, ಗರ್ಭಿಣಿ, ಬಾಣಂತಿ ಸೇರಿದಂತೆ ವಯೋವೃದ್ಧರ ಸುರಕ್ಷತೆ ಕಾಳಜಿ ಆದ್ಯತೆ ನೀಡಬೇಕೆಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಗಣೇಶ್ ಕೆ, ಜಿಲ್ಲಾ ಎನ್ಫೋರ್ಸ್ಮೆಂಟ್ ಅಧಿಕಾರಿ ಡಾಕ್ಟರ್ ಶಿವಕುಮಾರ್ ನಾರ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಮೃತ ಹುಕ್ಕೇರಿ, ಸಹಾಯಕ ಆಡಳಿತ ಅಧಿಕಾರಿ ಶಹಜಾನ್, ಕಚೇರಿ ಅಧೀಕ್ಷಕ ಶ್ರೀಧರ್ ಕುಲಕರ್ಣಿ, ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿ ಬಸಯ್ಯ, ಆಪ್ತ ಸಹಾಯಕ ಲೇಪಾಕ್ಷಯ್ಯ, BHEO ನಾಗರಾಜ್, ಸರೋಜಾ ಕೆ, ಹಿರಿಯ HIO ಸುರೇಶ್, ತಾಯಪ್ಪ, ಅಡಿಬೆಪ್ಪ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಕಚೇರಿ ಅಧಿಕಾರಿ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ರಾಜ್ಯ ಸಮ್ಮೇಳನಕ್ಕೆ ಚಾಲನೆ. ಪತ್ರಕರ್ತರು ಧ್ವನಿ ಇಲ್ಲದ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕು. ಸಂವಿಧಾನದ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಸಿಎಂ ಕರೆ. ಕುಟುಂಬದ ಹೆಸರಿನಲ್ಲಿ ದೇಶಕ್ಕೆ ಕೊಡುಗೆ ಇಲ್ಲದೆ ಆಡಳಿತ ನಡೆಸಿದ ಪಕ್ಷ ಬಿಜೆಪಿ ಅಲ್ಲ, ಶ್ರಮದಿಂದ ಕಟ್ಟಿದ ಪಕ್ಷ ಶಿವರಾಜ್ ಪಾಟೀಲ್. ಬಿಜೆಪಿಗರು ನಿಯತ್ತಿನ ನಾಯಿಗಳು, ಕಾಂಗ್ರೆಸ್ ಕಳ್ಳರನ್ನು ಕಂಡಾಗ ಬೊಗಳುತ್ತೇವೆ, ವೀರನಗೌಡ ಲೆಕ್ಕಿಹಾಳ್. ಮತ್ತು ವಿಶ್ವ ಆರೋಗ್ಯ ದಿನಾಚರಣೆ, ಜನರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು, ಡಾಕ್ಟರ್ ಸುರೇಂದ್ರ ಬಾಬು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.